ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಜಲಿ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಜ್ಜಿ ಅಂತ. ಬಜ್ಜಿ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ. ನಾನು ಬಜ್ಜಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ಕೊಳ್ಳೋದೆಂದು ನೋಡೋಣ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ಎಳಮಸಿ ಬರ್ತಾ ಇದೆಯಲ್ಲ ಫ್ರೆಂಡ್ಸ್, ಎಳಮಸಿ ಒಳಗೆ ನಮ್ಮಲ್ಲಿ ಬಜ್ಜಿ, ಕಡುಬು, ರೊಟ್ಟಿ, ಹೋಳ್ಗೆ ಎಲ್ಲ ಮಾಡಿಕೊಂಡು ಹೊಲಕ್ಕೆ ಹೋಗ್ತಾರೆ. ಹೊಲದಲ್ಲಿ ಪೂಜೆ ಮಾಡಿ ಊಟ ಮಾಡಿ ಬರ್ತಾರೆ. ನಮ್ಮ ಸೈಡು ಮಾಡ್ತಾರೆ, ಉತ್ತರ ಕರ್ನಾಟಕ. ತುಂಬ ಚೆನ್ನಾಗಿರುತ್ತೆ. ನಾನು ಊರಿಗೆ ಹೋಗಿದ್ದೀನಲ್ಲ, ಊರಿಗೆ ಹೋದ್ಮೇಲೆ ತೊಗರಿಕಾಯಿ ತೊಗೊಂಡು ಬಂದಿದ್ದೆ ನೋಡಿ. ತೊಗರಿಕಾಯಿ ತಂದು ಸಿಪ್ಪೆ ಸುಲಿತಾ ಇದ್ದೀನಿ. ಸಿಪ್ಪೆ ಸುಲ್ಕೊಂಡು ದಾಣಿ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ದಾಣಿ ಮಾಡಿಕೊಂಡು ಇವಾಗ ನೋಡಿ ತೊಗರಿಕಾಯಿ ತೊಗೊಂಡಿದ್ದೀನಿ, ಫ್ಲವರ್ ತೊಗೊಂಡಿದ್ದೀನಿ, ಸ್ವಲ್ಪ ವಟಾಣಿ ತೊಗೊಂಡಿದ್ದೀನಿ, ಕಾಯಿ ಬೀಜ ತೊಗೊಂಡಿದ್ದೀನಿ, ಮತ್ತು ಗಜರಿ ತೊಗೊಂಡಿದ್ದೀನಿ, ಸ್ವಲ್ಪ ಬದನೆಕಾಯಿ ತೊಗೊಂಡಿದ್ದೀನಿ, 2 ಬದನೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಗಜರಿ, ಸ್ವಲ್ಪ ಹಸಿ ಹುಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿ ಹುಣ್ಸಿನ್ಕಾಯಿಂದ ತುಂಬ ಟೇಸ್ಟ್ ಆಗುತ್ತೆ ನೋಡಿ. ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ದಾಣಿ ಎಲ್ಲ ಸುಲ್ಕೊಂಡು ಇಟ್ಕೊಂಡಿದ್ದೀನಲ್ಲ, ತೊಗರೆಕಾಯ್ದು ಹಾಕೋತಾ ಇದ್ದೀನಿ. ಕಾಯಿ ಬೀಜ ಹಾಕೋಬೇಕು, ವಟಾಣಿ ಹಾಕೋಬೇಕು, ಎಲ್ಲ ಹಾಕ್ಕೊಂಡು ಒಂದು 2-3 ಸೀಟಿ ಹಸಿ ಇದಾವಲ್ಲ, 2-3 ಸೀಟಿ ಆದರೆ ಚೆನ್ನಾಗಿ ಕುದಿಯುತ್ತೆ ಫ್ರೆಂಡ್ಸ್. ನೋಡಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಕುದಿಸ್ಕೋತೀನಿ. ಸೀಟಿ ಕುಕ್ಕರಲ್ಲಿ ಕುದಿಸ್ಕೋತೀನಿ ನೋಡಿ. ಇವಾಗ ನೋಡಿ, ನಾನು ಹುಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅಂದಿನಲ್ಲ, ಹುಣ್ಸಿನ್ಕಾಯಿನೂ ಕುದಿಸ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದೆಲ್ಲ ಚೆನ್ನಾಗಿ ಕಿವುಚ್ಕೊಂಡು ರಸ ತಕ್ಕೋಬೇಕು ನೋಡಿ ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನಾನು ನೋಡಿ. ರಸ ತಕ್ಕೊಂಡೆ ನೋಡಿ. ರಸ ತಗೊಂಡು ಒಂದು ಸೈಡಲ್ಲಿ ಇಟ್ಕೋತೀನಿ ಇವಾಗ ನೋಡಿ. ಇವಾಗ ಮೆಣಸಿನ್ಕಾಯಿ ತೊಗೊಂಡಿದ್ದೆ ನಾನು, ಒಂದು 1/4 kg ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು ನೋಡಿ. ಈ ಥರ ಹುರ್ಕೊಂಡಿದ್ದೀನಿ. ಇವಾಗ ನೋಡಿ, ಹುರ್ಕೊಂಡಿದ್ದೆಲ್ಲ ಆಯಿತು. ಈ ಥರ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಸಿ ಖಾರ ಹಾಕ್ತಾಯಿದ್ದೀನಿ ಇವತ್ತು ನಾನು ನೋಡಿ. ಮೆಂತಿ ಪಲ್ಯ, ಪಾಲಕ್ ಪಲ್ಯ, ಸ್ವಲ್ಪ ಹುಣ್ಸಿನ ಪಲ್ಯ. ನಿಮ್ಮ ಕಡೆ ಎಲ್ಲ ಸೊಪ್ಪು ಅಂತಾರೇನೋ, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಅಂತಾರೆ. ನಮ್ಮ ಕಡೆ ಪಲ್ಯ ಅಂತಾರೆ ನೋಡಿ. ನಾನು ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲ ತೊಗೊಂಡು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಹಸಿ ಖಾರ ನಾನು ಹುರ್ಕೊಂಡಿದ್ದೀನಿ ಅಂದಿದ್ನಲ್ಲ, ಅದು ಮಿಕ್ಸರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅಲ್ಲ ಬೆಳಗಡ್ಡಿ ಪೇಸ್ಟು ತೊಗೊಂಡಿದ್ದೀನಿ, ಚೆನ್ನಾಗಿ ಕುಟ್ಕೊಂಡು. ಇವಾಗ ನೋಡಿ, ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಒಂದು 2-3 ದಿನ ಸಲುವಾಗಿ ಮಾಡ್ತಾಯಿದ್ದೀನಿ ನಾನು. ತುಂಬ ಚೆನ್ನಾಗಿರುತ್ತೆ. 8 ದಿನನಾದರೂ ಚೆನ್ನಾಗಿರುತ್ತೆ, ಏನೂ ಆಗಲ್ಲ, ಹಾಳಾಗಲ್ಲ, ತುಂಬ ಟೇಸ್ಟ್ ಆಗುತ್ತೆ. 8 ದಿನನಾದರೂ ಮಾಡ್ಕೋಬೋದು. 8 ದಿನ ಚೆನ್ನಾಗಿರುತ್ತೆ ಇದು ಬಜ್ಜಿ, ತುಂಬ ಟೇಸ್ಟು ಇರುತ್ತೆ ನೋಡಿ. ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು, ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಅಂದಾಜು ಮೇಲೆ ಹಾಕ್ಕೊಂಡಿದ್ದೀನಿ ನಾನು. 3 ಬಟ್ಟಲು ಹಾಕ್ಕೊಂಡಿದ್ದೀನಿ ಅನಿಸುತ್ತೆ ಎಣ್ಣೆ. ಅದು ಮತ್ತು 2 ಸ್ಪೂನ್ ಜೀರಿಗೆ, 2 ಸ್ಪೂನ್ ಸಾಸಿವೆ, ಕಡಿಪತ್ತ ಹಾಕ್ಕೊಂಡಿದ್ದೀನಿ. ಅಲ್ಲ ಬೆಳಗಡೆ ಕುಟ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಅದು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು ನೋಡಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ತಿರುಗಿಸ್ಕೋಬೇಕು ನೋಡಿ ಫ್ರೆಂಡ್ಸ್. ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ, ನಾನು ಚೆನ್ನಾಗಿ ಕೈ ಆಡಿಸ್ಕೋತಾ ಇದ್ದೀನಿ. ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ನಮ್ಮ ಕಡೆ ಇವಾಗ ಹಸಿ ತೊಗರಿಕಾಯಿ ಬರ್ತಾವಲ್ಲ, ನಮ್ಮ ಕಡೆ ಮಾಡ್ಕೋತಾನೆ ಇರ್ತಾರೆ. ಇವಾಗ ನೋಡಿ, ನಾನು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಖಾರ ಕುಟ್ಕೊಂಡು ಇಟ್ಕೊಂಡಿದ್ದೀನಲ್ಲ ಮಿಕ್ಸರಲ್ಲಿ, ಅದು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಎಣ್ಣೆಲೇ ಹಾಕಬೇಕು ಫ್ರೆಂಡ್ಸ್, ತುಂಬ ಚೆನ್ನಾಗಾಗುತ್ತೆ. ನಾ ಹಸಿ ಖಾರ ಹಾಕ್ಕೊಂಡು ಮಾಡ್ಕೋಬೋದು, ಆದರೆ ಕೆಂಪು ಖಾರ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಇವಾಗತ್ತ ಹಸಿ ಖಾರ ಹಾಕ್ಕೊಂಡು ಮಾಡ್ಕೋತಿದ್ದೀನಿ. ನಮ್ಮ ಕಡೆ ತುಂಬ ಹಸಿ ಖಾರ ಹಾಕ್ಕೊಂಡು ಮಾಡ್ಕೋತಾರೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ನಾನು ಎಲ್ಲ ಕ್ಯಾರೆಟ್, ಗಜರಿ ಮತ್ತು ಬದ್ನೆಕಾಯಿ ಎಲ್ಲ ತೊಗೊಂಡಿದ್ದೀನಲ್ಲ, ಫ್ಲವರು, ಮತ್ತು ಸ್ವಲ್ಪ 2 ಖಗ್ಗನ್ ಟೊಮೆಟೊ ತೊಗೊಂಡಿದ್ದೆ, ಸ್ವಲ್ಪ ಕುಂಬಳಕಾಯಿ ತೊಗೊಂಡಿದ್ದೆ, ಎಲ್ಲ ಹಾಕೋತೀನಿ. ಇವಾಗ ನಿಮಗೆ ತೋರಿಸ್ತೀನಿ ನೋಡಿ. ಸ್ವಲ್ಪ ಹಾಕ್ಕೊಂಡು ಎಣ್ಣೆಲೇ ಹಾಕೋಬೇಕು. ತುಂಬ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡಬೇಕು. ತುಂಬ ಟೇಸ್ಟು ಆಗುತ್ತೆ, ತುಂಬ ಚೆನ್ನಾಗೂ ಆಗುತ್ತೆ. ನಮ್ಮಲ್ಲೆಲ್ಲರ ಈ ಕಡೆ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಬಜ್ಜಿ ಅಂದರೆ, ತುಂಬ ಇಷ್ಟಪಡ್ತಾರೆ. ರೊಟ್ಟಿ ಜೊತೆ, ಚಪಾತಿ ಜೊತೆ, ಎಲ್ಲದ್ರ ಜೊತೆ, ರೈಸ್ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತಿಳಿ ಮಾಡಿಕೊಂಡ್ರೆ ರೈಸ್ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನಾನು ಸ್ವಲ್ಪ ಹಳದಿ ಪೌಡ್ರ್ ಹಾಕೋತಾ ಇದ್ದೀನಿ. 2 ಸ್ಪೂನ್ ಹಳದಿ ಪೌಡ್ರ್ ಹಾಕೋಬೇಕು. ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ, ಒಂದು 3 ದಿನ ಸಲುವಾಗಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ, ಏನೂ ಹಾಳಾಗಲ್ಲ, ಎಷ್ಟು ದಿನ ಆದರೂ ತಿನ್ಬೋದು. ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಎಕಡಾದರೂ ಹೊರಗಡೆ ಹೋಗೋದಿದ್ದರೂ ಮಾಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಥರ.
ಬಜ್ಜಿ ಮಾಡಿದರೆ ಮನೆಯಲ್ಲಿ ಒಂದು ರೊಟ್ಟಿ ಉಣ್ಣೋರು 2 ರೊಟ್ಟಿ ಉಣ್ತಾರೆ, ಅಷ್ಟು ಚೆನ್ನಾಗಾಗುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಇವಾಗೆಲ್ಲ ನೋಡಿ ಎಣ್ಣೆ ಮೇಲ್ಗಡೆ ಬಿಡ್ತಾ ಇದೆ ನೋಡಿ, ಇಷ್ಟು ಚೆನ್ನಾಗಿದೆ. ಸ್ವಲ್ಪ ನಾನು ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಇವಾಗ ಸ್ವಲ್ಪ ಹಾಕೋಬೇಕು. ಮತ್ತು ಮೇಲ್ಗಡೆ ಎಲ್ಲ ರೆಡಿ ಆದಮೇಲೆ ಸ್ವಲ್ಪ ಮೇಲ್ಗಡೆ ಹಾಕೋಬೇಕು, ಚೆನ್ನಾಗಿರುತ್ತೆ. ನಾನು ಇವಾಗ ಸ್ವಲ್ಪ ಎಣ್ಣೆಯಲ್ಲಿ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ತುಂಬ ನಾನು ಹೇಳಿದ್ನಲ್ಲ, ಕಗ್ಗನ್ ಟಮಟೆ ಹಾಕೊಂಡಿರ್ತಾ ಇದ್ದೀನಿ ನೋಡಿ. ಟಮಟೆ ಒಂದು ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಎಲ್ಲ ತರಕಾರಿ ಹಾಕೋಬೋದು, ಎಷ್ಟು ತರಕಾರಿ ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ನಮ್ದು ಎಳಮಸಿ ಇವಾಗ ಬರುತ್ತಲ್ಲ, ಈಗ ಸ್ವಲ್ಪ ದಿನದಲ್ಲಿ ಎಳಮಸಿ ಹಬ್ಬ ಇರುತ್ತೆ ಅಲ್ಲ, ಇನ್ನೊಂದು 15 ದಿನ ಅನಿಸುತ್ತೆ. 15 ದಿನ ಆದಮೇಲೆ ನೋಡಿ ಎಲ್ಲ ಹಾಕೋತಾರೆ. ಒಂದು ಬಾರಿಕೆ ಇರುತ್ತಲ್ಲ, ಬಾರಿಕೆ ಮೊದಲು ಮಾಡಿ ಹಾಕೋತಾರೆ. ಇದಕ್ಕೆ ತುಂಬ ಟೇಸ್ಟ್ ಆಗುತ್ತೆ. ಬಾರಿಕೆ, ಜಾಪಳಿಕೆ, ಇದು ಏನಂತಾರಲ್ಲ ಎಲ್ಲ ಹಾಕೋತಾರೆ. ಗಜ್ರಿಕೆ ಎಷ್ಟು ಇರುತ್ತಲ್ಲ, ತುಂಬ ಕಾಯಿಪಲ್ಯ ಹಾಕ್ತಾರೆ, ತುಂಬ ತರಕಾರಿ ಹಾಕ್ತಾರೆ. ಇದಕ್ಕೆ ಹಣ್ಣುಗಳು ಎಲ್ಲ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಒಂದು ಸರಿ ನೋಡಿ, ಎಲ್ಲ ಟ್ರೈ ಮಾಡಿ ನೋಡಿ. ನಿಮ್ಮ ಕಡೆ ಯಾವ ಥರ ಮಾಡ್ತಾರಂತ ನನಗೂ ಕಮೆಂಟ್ಸ್ ಮಾಡಿ ಹೇಳಿ ನೋಡಿ. ಇವಾಗ ನಾನು ಎಲ್ಲ ತರಕಾರಿ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪ ಹೊತ್ತು ಬೇಯಬೇಕು, ಸ್ವಲ್ಪ ಮುಚ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಮುಚ್ಚಿ ಇವಾಗ ನೋಡಿ ಮತ್ತೆ ತೆಕ್ಕೊಂಡು 1-2 ನಿಮಿಷ ಮುಚ್ಚಿದ್ದೆ. ಇವಾಗ ತೆಕ್ಕೊಂಡು ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಹಸಿ ತೊಗರಿಕಾಯಿ ಬಂದು ಅಂದರೆ ನಾನು 1-2-3 ಸರಿ ಆದರೂ ಮಾಡ್ತೀವಿ ನಮ್ಮ ಮನೇಲಿ. ತುಂಬ ಟೇಸ್ಟಾಗಿರುತ್ತೆ. ಡೈಲಿ ಏನು ಮಾಡೋದಂತ ಟೆನ್ಷನ್ ಆಗೋದಕ್ಕಿಂತ 2 ದಿನದ್ದು ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗೆಲ್ಲ ಚೆನ್ನಾಗಿ ಕುದ್ದಿದೆ ನೋಡಿ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೋಡಿ. ಎಷ್ಟು ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡೆ ನಾನು 1-3 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಕೈ ಆಡಿಸ್ಕೋಬೇಕು ನೋಡಿ ಫ್ರೆಂಡ್ಸ್. ಎಣ್ಣೆ ಎಲ್ಲ ಮೇಲ್ಗಡೆ ಎಷ್ಟು ಚೆನ್ನಾಗಿ ಬಿಡ್ತಾಯಿದೆ ನೋಡಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು. ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಹಿಂಗೆ ಹಾಕೊಬೋದು, ತುಂಬ ಒಳ್ಳೆಯದು. ಯಾವುದೇ ಅಡುಗೆ ಮಾಡಿದ್ರೂ ಹಿಂಗೆ ಸ್ವಲ್ಪ ಹಾಕೋಬೇಕು, ಪಲ್ಯಕ್ಕೆಲ್ಲ ಚೆನ್ನಾಗಿರುತ್ತೆ ನೋಡಿ. ಇವಾಗ ಮತ್ತೆ ಚೆನ್ನಾಗಿ ಕೈ ಆಡಿಸ್ಕೋಬೇಕು ನೋಡಿ. ಎಷ್ಟು ಚೆನ್ನಾಗಿ ಕುದೀತಾ ಇದೆ, ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್. ಮತ್ತು ಇವಾಗ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಹುಳಿ ಹಾಕೋಬೇಕು ಫ್ರೆಂಡ್ಸ್. ನಾನು ಕಿವುಚ್ಕೊಂಡು ಇಟ್ಕೊಂಡಿದ್ದೀನಲ್ಲ ಹುಳಿ ಎಲ್ಲ, ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಕಲಸ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ಹಾಕೋತಾ ಇದ್ದೀನಿ ನೋಡಿ. ನಮ್ಮ ಕಡೆ ಸ್ವಲ್ಪ ಭಾಷೆ ಡಿಫ್ರೆಂಟ್ ಇದೆ, ನಿಮ್ಮ ಕಡೆ ಹೇಗಿರುತ್ತೋ. ನಮ್ಮ ಕಡೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಿಮ್ಮ ಸೈಡು ಒಂಥರ ಇದೆ, ನಮ್ಮ ಸೈಡ್ ಒಂಥರ ಇದೆ, ಏನು ಅನ್ಕೋಬೇಡಿ. ನಮ್ಮ ಸೈಡ್ ಯಾವ ಥರ ಮಾತಾಡ್ತಾರೋ ಆ ಥರ ನಾನು ಮಾತಾಡ್ತಾ ಇದ್ದೀನಿ. ಇವಾಗ ನೋಡಿ ನೀರು ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ನಿಮಗೆ ಎಷ್ಟು ಬೇಕು ನೋಡಿ, ಎಷ್ಟು ಮಾಡ್ತೀರಾ ನೀವು ಅನಿಸುತ್ತೆ ಅಷ್ಟು ನೀರು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಅರ್ಧನೇ ಮಾಡ್ಕೋತಾ ಇದ್ದೀನಿ, ತುಂಬ ಜಾಸ್ತಿ ಮಾಡ್ಕೊಂಡ್ರೆ ಅಷ್ಟು ಇದು ಆಗಲ್ಲ. ಅದಕ್ಕೆ ಸ್ವಲ್ಪ ಮಾಡ್ಕೋತಾ ಇದ್ದೀನಿ. 1-2 ದಿನ ಸಲುವಾಗಿ 3 ದಿನ ಅಷ್ಟು ಆಗ್ತದೆ ನೋಡಿ. ಇವಾಗ ಮುಚ್ಕೊಂಡು ಮತ್ತೆ ನೋಡಿ ಮುಚ್ಚಿ ಒಂದು 5 ನಿಮಿಷ ಕುದಿಸ್ಕೋತೀನಿ, ಹೆಸರು ಬರಬೇಕು. ಇವಾಗ ನೋಡಿ ನಾನು ಕಳ್ಳಿ ಹಿಟ್ಟು ತೊಗೊಂಡಿದ್ದೀನಿ. 1 ಪಾವು ಕಿಲೋ ಅಷ್ಟು ಕಳ್ಳಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಅಂದಾಜು ಮೇಲೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ. ತೊಗೊಂಡು ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಈ ಹದದಲ್ಲಿ ಇರಬೇಕು ನೋಡಿ ಫ್ರೆಂಡ್ಸ್. ಈ ಹದದಲ್ಲಿ ಕಳ್ಳಿ ಹಿಟ್ಟು ಇರಬೇಕು ನೋಡಿ. ಗೊತ್ತಾಗ್ತಾ ಇದೆಯಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ. ಇಷ್ಟಾದರೆ ಸಾಕು ನೋಡಿ. ಇವಾಗ ಈ ಥರ ಆಗಿದೆ ನೋಡಿ, ಹೆಸರು ಬಂದಿದೆ ನೋಡಿ. ಕುದೀತಾ ಇದೆ, ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಕುದೀತಾ ಇರುವಾಗ ನೋಡಿ, ಇವಾಗ ನಾನು ಕಾಯಿಪಲ್ಯ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಂದಿನಲ್ಲ, ಸೊಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಎಷ್ಟು ಸೊಪ್ಪಿದ್ರೂ ಚೆನ್ನಾಗಿರುತ್ತೆ, ತುಂಬ ಜಾಸ್ತಿ ಇದ್ದರೂ ಚೆನ್ನಾಗಿರುತ್ತೆ ಟೇಸ್ಟು. ಮೆಂತ್ಯ ಸೊಪ್ಪು ಜಾಸ್ತಿ ಬೇಕು ಇದಕ್ಕೆ. ಪಾಲಕ್ ಸೊಪ್ಪು ಮತ್ತು ಹುಂಚಿನ ಸೊಪ್ಪು ಅಂತಾರೆ ನೋಡಿ, ಅದೆಲ್ಲ ಸ್ವಲ್ಪ ಕಮ್ಮಿ ಇದ್ರೂ ನಡೆಯುತ್ತೆ. ಮತ್ತು ಮೆಂತ್ಯ ಸೊಪ್ಪು ಜಾಸ್ತಿ ಬೇಕು ಇದಕ್ಕೆ ನೋಡಿ. ನಾನು ಕಾಳುಗಳೆಲ್ಲ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ. ತೊಗರೆಕಾಳು, ಕಾಯಿ ಬೀಜ ಮತ್ತು ವಟಾಣಿ ಎಲ್ಲ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಫ್ರೆಂಡ್ಸ್. ಈ ಥರ ಕುದಿಯುವಾಗ ಚೆನ್ನಾಗಿ ಸೊಪ್ಪೆಲ್ಲ ಕುದೀತಿರುತ್ತಲ್ಲ, ಆವಾಗ ನಾವು ಹಿಟ್ಟು ಹಾಕೋಬೇಕು. ಚೆನ್ನಾಗಿ ಕೈ ಆಡಿಸ್ಕೋಬೇಕು, ಗಂಟೆಲ್ಲ ಆಗಲ್ದಂಗೆ ಕಲಿಸ್ಕೋಬೇಕು. ಯಾಕಂದರೆ ನಾವು ನೀರಲ್ಲಿ ಹಿಟ್ಟೆಲ್ಲ ಕಲಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಅಷ್ಟೇನು ಗಂಟಾಗಲ್ಲ. ಆದರೂ ಸ್ವಲ್ಪ ಚೆನ್ನಾಗಿ ಕೈ ತಿರುಗಿಸ್ಕೋಬೇಕು. ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್. ಇವಾಗ ನೋಡಿ ಚೆನ್ನಾಗಿ ನಾನು ತಿರುಗಿಸ್ಕೋತಾ ಇದ್ದೀನಲ್ಲ ನೋಡಿ. ಸ್ವಲ್ಪ ಮತ್ತೆ ನನಗೆ ಗಟ್ಟಿ ಅನ್ನಿಸ್ತಾ ಇದೆ. ಅದಕ್ಕೆ ರೈಸ್ ಜೊತೆ ಎಲ್ಲದ್ರ ಜೊತೆ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ತಿಳಿನೇ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಸ್ವಲ್ಪ ತಿಳಿ, ನಮ್ಮ ಯಜಮಾನರಿಗೆಲ್ಲ ಸ್ವಲ್ಪ ತಿಳಿಯಾಗಿ ಬೇಕಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು
ತಿಳಿ ಮಾಡ್ಕೊತಾ ಇದ್ದೀನಿ. ಇದು ಘಟ್ಟನ್ನು ಮಾಡ್ಕೊಬೋದು, ಬಕ್ಕುಳು ಘಟ್ಟನ್ನು ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಪಿಕ್ನಿಕ್ ಎಲ್ಲ ಹೋಗ್ತಾರಲ್ಲ ಅವಾಗೆಲ್ಲ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾನು ಸ್ವಲ್ಪ ಮತ್ತೆ ಒಂದು 5 ನಿಮಿಷ ಸ್ವಲ್ಪ ಮುಚ್ಕೊಂಡು ಹಿಟ್ಟೆಲ್ಲ ಕುದಿಬೇಕು. ಹಿಟ್ಟೆಲ್ಲ ಕುದ್ದಿದೆ. ಕುದ್ಮೇಲೆ ಮತ್ತೆ ಮುಚ್ಚಳ ತೆಕ್ಕೊಂಡು ನೋಡಿ ಫ್ರೆಂಡ್ಸ್, ನಾನು ಇವಾಗ ಸ್ವಲ್ಪ ಮೇಲ್ಗಡೆ ಎಷ್ಟು ಕೊತ್ತಂಬರಿ ಹಾಕೋತಾ ಇದ್ದೀನಿ. ಆವಾಗ ಎಣ್ಣೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಲ್ಲ, ಇವಾಗ ಮೇಲ್ಗಡೆ ಎಷ್ಟು ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ರೆಡಿ ಆಗಿದೆ. ಎಲ್ಲ ಚೆನ್ನಾಗಿ ಹಾಕಿ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಾಗುತ್ತೆ. ಟೇಸ್ಟು ತುಂಬ ಚೆನ್ನಾಗಾಗುತ್ತೆ. ನಮ್ಮ ಮನೇಲಂತೂ ನನಗಂತೂ ತುಂಬ ಇಷ್ಟ, ಎಲ್ರಿಗೂ ಇಷ್ಟ. ಬಜ್ಜಿ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ ರೊಟ್ಟಿ ಮಾಡ್ಕೊಂಡಿದ್ದೆ ನಾನು. ರೊಟ್ಟಿ ಮತ್ತು ಚಪಾತಿ ಮತ್ತು ಸಜ್ಜಿ ರೊಟ್ಟಿ ಅಂತಾರಲ್ಲ, ಸಜ್ಜಿ ರೊಟ್ಟಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕಟಿ ಇರಬೇಕು ರೊಟ್ಟಿ, ಮೆತ್ತಗಿರೋದಕ್ಕಿಂತ ಕಟಿಯಾಗಿರೋದು ರೊಟ್ಟಿ ತಂದು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದಿತ್ತು. ನೋಡಿ ನಾನು ಇವಾಗ ತಿಂದು ತೋರಿಸ್ತೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ.